ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿನ್ನೆ 4ನೇ ತಾರೀಕು ಒಂದು ಕ್ಯಾಟ್ ಅಲ್ಲಿ ಅಂದ್ರೆ ಏನು ದೆಹಲಿ ಕೋರ್ಟ್ ಇದೆಯಲ್ಲ, ಅಲ್ಲಿ ಗ್ರೂಪ್ ಡಿ ಯ ಫೈನಲ್ ಜಡ್ಜ್ಮೆಂಟ್ ಡೇ ಇತ್ತು. ನಾವೆಲ್ಲರೂ ಅದರ ನಿರೀಕ್ಷೆಯಲ್ಲಿ ಸಂಜೆವರೆಗೂ ಇದ್ವಿ. ಅದು ಒಂದು 3ರ ನಂತರ ಏನಂದ್ರೆ ಒಂದು ಲಂಚ್ ಟೈಮ್ ನ ನಂತರ ಅದನ್ನ ಜಡ್ಜ್ ಅವ್ರ ಕೈಗೆ ಎತ್ಕೊಂಡು ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆವರೆಗೂ ಹಿಯರಿಂಗ್ ಆಯ್ತು. ಅವಾಗ ಏನಾಯ್ತು ಅಂತ ಹೇಳಿ, ಯಾಕಂದ್ರೆ ಯಾವುದೇ ನ್ಯೂಸ್ ಚಾನೆಲ್ ಅಂದ್ರೆ ಯಾವುದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ರೆ ನೀವು ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರ ಸರಿಯಾಗಿ ಏನು ಆಯ್ತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನೀವು ಹಿಂದಿ ಕನ್ನಡ ಅದರ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ಸರ್ ನೋಡ್ಬೋದು. ನೀವು ಅದರ ವೆಬ್ಸೈಟ್ ಅಲ್ಲಿ ಈ ತರ ತೋರಿಸ್ತಾ ಇದೆ. ಇದರ ಮಧ್ಯೆ ಈ ಒಂದು ಎಕ್ಸಾಮ್ ಡೇಟ್ 4ನೇ ತಾರೀಕು ಅಂತ ಓಡ್ತಾ ಇದೆ. ಇದರಲ್ಲಿ ಯಾವುದು ನಿಜ ಮತ್ತೆ ಯಾವುದು ಸುಳ್ಳು, ಯಾಕಂದ್ರೆ ಈ ಒಂದು ಎಕ್ಸಾಮ್ ಡೇಟ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಾ ಅಥವಾ ನಿಜವಾಗ್ಲೂ ಸಂಜೆವರೆಗೂ ನಿನ್ನೆ ಜಡ್ಜ್ಮೆಂಟ್ ಏನಾಯ್ತು ಮತ್ತೆ ಜಡ್ಜ್ ಅವರು ಏನಂತ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ರು, ಈ ಎಲ್ಲ ಮಾಹಿತಿಯನ್ನ ನಿಜವಾದ ಮಾಹಿತಿಯನ್ನ ಯಾವುದೇ ರೀತಿಯ ರೂಮರ್ಸ್ ಅನ್ನ ನಾವು ಹರಡಿಸೋದಿಲ್ಲ. ನಿಮಗೆ ಮೊದಲಿಂದಾನು ಗೊತ್ತಾ ಇದೆ. ನಾನ್ ನಿನ್ನೆ ಸಂಜೆನೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಸರಿಯಾದ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ. ಆದ್ದರಿಂದ ನಾನು ನಿನ್ನೆ ವಿಡಿಯೋ ಮಾಡ್ಲಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ಏನಾಯ್ತು ಒಂದು ಸರಿಯಾದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ. ಈ ಬುಕ್ ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ನಿನ್ನೆ 4ನೇ ತಾರೀಕು ಏನಂದ್ರೆ ಹಿಯರಿಂಗ್ ಇತ್ತು. ನಾವು ಆ ಹಿಯರಿಂಗ್ ಗಾಗಿ ಸಂಜೆವರೆಗೂ ಏನಾಗತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ಏನಂತಂದ್ರೆ ಸಂಜೆ ಆಲ್ಮೋಸ್ಟ್ 5:05ವರೆಗೂ ಅಪ್ಡೇಟ್ ಬರ್ತಾ ಅಂತ ಕಾಯ್ತಾ ಇದ್ವಿ. ಆದ್ರೆ ನಿನ್ನೆ ಏನಾಯ್ತಂದ್ರೆ ನಿಜವಾಗ್ಲೂ ಕೋರ್ಟ್ ಅಲ್ಲಿ ಎರಡೂ ಪಕ್ಷದವರಿಗೆ ಹಿಯರಿಂಗ್ ಅನ್ನ ಜಡ್ಜ್ಮೆಂಟ್ ಅವರು ಏನಂದ್ರೆ ಜಡ್ಜ್ ಅವರು ಕೇಳಿದ್ದಾರೆ. ಕೇಳಿ ಅವ್ರು ಏನಾಯ್ತಂದ್ರೆ ತಮ್ಮ ಜಡ್ಜ್ಮೆಂಟ್ ಅನ್ನ ಮೌಖಿಕವಾಗಿ ಹೇಳಿಲ್ಲ. ನಿಜ ಆಗಿದ್ದಿಷ್ಟೇ. ನೀವೆಲ್ಲರೂ ಯೂಟ್ಯೂಬ್ ಚಾನಲ್ ಅಲ್ಲಿ
ಬೇರೆ ಬೇರೆ ಮಾಹಿತಿಯನ್ನ ನೋಡಿರ್ತೀರಾ, ಆದ್ರೆ ಎಲ್ಲೂ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ನನ್ನ ನಂಬಿಕೆ. ಯಾಕಂದ್ರೆ ನೀವು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಹಿಂದಿಯಲ್ಲಿ ಯಾವುದೇ ಚಾನೆಲ್ ಅನ್ನ ನೋಡಿ ನಿಜವಾದ ಸ್ಪಷ್ಟತೆ ಯಾರು ಹೇಳಿರ್ಕಿಲ್ಲ. ಯಾಕಂತಂದ್ರೆ ನಿನ್ನೆ ಜಡ್ಜ್ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ತಮ್ಮ ಒಂದು ಮಾಹಿತಿಯನ್ನ ರಿಟರ್ನ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ರಿಟರ್ನ್ ಅಲ್ಲಿ ಕೊಡ್ತೀನಿ ಅಂದ್ರೆ ಅವರ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಬೇಕು. ಯಾವ ವೆಬ್ಸೈಟ್ ಅಲ್ಲಿ ಏನೊಂದು ಕ್ಯಾಟ್ ನ ವೆಬ್ಸೈಟ್ ಇದೆಯಲ್ಲ ಆ ಒಂದು ವೆಬ್ಸೈಟ್ ಅಲ್ಲಿ ಅದು ಅಪ್ಡೇಟ್ ಆಗ್ಬೇಕು. ಆ ಒಂದು ಜಡ್ಜ್ಮೆಂಟ್ ಕಾಪಿಯನ್ನ ನಾವು ಅಪ್ಡೇಟ್ ಆದಾಗ ಏನಾಗಿದೆ ಅಂತ ಹೇಳಿಕ್ ಸಾಧ್ಯ. ಆದ್ರೆ ನಿನ್ನೆ ಸಾಯಂಕಾಲವರೆಗೂ 8-9ವರೆಗೂ ಏನಾಯ್ತಂದ್ರ ಒಂದು ಜಡ್ಜ್ಮೆಂಟ್ ಕಾಪಿ ಅಪ್ಡೇಟ್ ಆಗಲೇ ಇಲ್ಲ. ಆದ್ರಿಂದ ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಗುತ್ತೆ ಅಂತ ನೋಡಿದ್ವಿ. ಆದ್ರೆ ಇವತ್ತೇನಂದ್ರೆ ಕೋರ್ಟು ಒಂದು ಹಾಲಿಡೇ ಗುರುನಾನಕ್ ಜಯಂತಿ ಇರೋದ್ರಿಂದ ಅಥವಾ ಬೇರೆ ರೀಸನ್ ಇರ್ಬೋದು. ಮೋಸ್ಟ್ಲಿ ಏನಂತಂದ್ರೆ ಒಂದು ಗೌರ್ಮೆಂಟ್ ಹಾಲಿಡೇ ಇವತ್ತು ಕೋರ್ಟ್ ಏನಂದ್ರೆ ಒಂದು ರಜೆ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಾದ್ರೆ ಯಾವುದೇ ರೀತಿಯ ಅಪ್ಡೇಟ್ ಸಿಗ್ತಾ ಇಲ್ಲ. ಇದರ ಮಧ್ಯೆ ಏನಂತಂದ್ರೆ ಯಾರು ಈ ಒಂದು ಫೇಕ್ ಮಾಹಿತಿಯನ್ನ ಹರಿಬಿಟ್ಟು ನನಗಂತೂ ಗೊತ್ತಿಲ್ಲ. ಇನ್ನೂ ಕೋರ್ಟ್ ನ ಜಡ್ಜ್ಮೆಂಟ್ ಹೊರಗಡೆ ಬಂದಿರ್ಕಿಲ್ಲ. ಅವಾಗ್ಲೇ ಜನವರಿ 4ನೇ ತಾರೀಕಿಂದ ಎಕ್ಸಾಮ್ ಅನೌನ್ಸ್ ಆಗಿದೆ ಅಂತ ಫೇಕ್ ನ್ಯೂಸ್ ಎಲ್ಲರೂ ಹರಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ವಿದ್ಯಾರ್ಥಿಗಳು ಮೊದಲೇ ಕನ್ಫ್ಯೂಸ್ ಅಲ್ಲಿದ್ದಾರೆ. ನವೆಂಬರ್ 17 ತೆಗೆದು ಹಾಕಿದ್ರು, ಜನವರಿ 4ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಅಂತ ಎಲ್ಲಾ ಕಡೆ ಬಂತು. ನಾನು ಇದನ್ನ ಅಬ್ಸರ್ವ್ ಮಾಡಿದೆ. ಆದ್ರೆ ಇದು ಸರಿಯಾದ ಮಾಹಿತಿ ಅಲ್ಲ. ನೀವೆಲ್ಲರೂ ತಿಳ್ಕೊಳ್ಬೇಕಂತಂದ್ರೆ ಏನಂದ್ರೆ ಮೊದಲಿಗೆ ನನ್ನ ತಮ್ಮನಲ್ಲಿ ಕೊಟ್ಟಿದ್ದೀನಿ, ಸುಳ್ಳು ಸುದ್ದಿಗಳ ಬಗ್ಗೆ ನಂಬಿಕೆ ಇಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಒಂದು ಫೇಕ್ ನ್ಯೂಸ್ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇನ್ನೂ ಜಡ್ಜ್ಮೆಂಟ್ ಕಾಪಿನೇ ಕೈ ಸೇರಿಲ್ಲ. ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಜಡ್ಜ್ಮೆಂಟ್ ಬರೋವರೆಗೂ ಬರುವಂತ ಯಾವುದೇ ಮಾಹಿತಿಯನ್ನ ದಯವಿಟ್ಟು ನಂಬಲಿಕ್ಕೆ ಹೋಗ್ಬೇಡಿ. ಜಡ್ಜ್ಮೆಂಟ್ ಕಾಪಿ ಬರ್ಲಿ, ಯಾಕಂದ್ರೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ. ಏನ್ ಎಕ್ಸಾಮ್ ಯಾವಾಗ ನಡೆಸ್ತಾರಂತ ಗೊತ್ತಾಗತ್ತೆ, ಅಥವಾ ಮುಂದಿನ ಡೇಟ್ ಕೊಡ್ತಾರಂತ ಗೊತ್ತಾಗತ್ತೆ. ಏನು ಆಯ್ತು ಅಂತ ಕ್ಲಿಯರ್ ಕಟ್ ಆಗಿ ಜಡ್ಜ್ಮೆಂಟ್ ಅಲ್ಲಿ ಬರ್ದಿರ್ತಾರೆ. ಆ ಜಡ್ಜ್ಮೆಂಟ್ ಕಾಪಿ ಬರೋವರೆಗೂ ದಯವಿಟ್ಟು ಯಾರು ಫೇಕ್ ನ್ಯೂಸ್ ಗಳಿಗೆ ಮತ್ತೆ ಎಕ್ಸಾಮ್ ಡೇಟ್ ಅವಾಗ ಕೊಟ್ರು ಎಕ್ಸಾಮ್ ಡೇಟ್ ಇವಾಗ ಕೊಟ್ರು ಅಂತ ದಯವಿಟ್ಟು ನಂಬಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನ ನಿನ್ನೆ ನಾನು ಸಾಯಂಕಾಲವರೆಗೂ ವೇಟ್ ಮಾಡಿದೆ. ತುಂಬಾ ಜನ ಕಾಯ್ತಾ ಇದ್ರು ಏನಾಗತ್ತೆ ಅಪ್ಡೇಟ್ ಕೊಡ್ಬೇಕಂತ ಹೇಳಿ. ಸಂಜೆವರೆಗೂ ಮಾಹಿತಿ ಬರ್ಲಿಲ್ಲ. ಯಾವುದೇ ರೀತಿಯ ನಿಮ್ಮನ್ನ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕನ್ಫ್ಯೂಸ್ ಮಾಡ್ಲಿಕ್ಕೆ ನನಗಂತೂ ಇಷ್ಟ ಇಲ್ಲ. ನಮ್ಮ ಚಾನೆಲ್ ನ ನೀವು ಮೊದಲಿಂದ ನೋಡ್ತಾ ಇದ್ರಿ. ನಮಗೆ ಕನ್ಫರ್ಮೇಶನ್ ಇದ್ರೆ ಮಾತ್ರ ನಾವೇನಂತಂದ್ರೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಇವತ್ತು ಏನಂತಂದ್ರೆ ನಾಳೆವರೆಗೂ ವೇಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ಕ್ಲಿಯರ್ ಆದಂತ ಇನ್ಫಾರ್ಮೇಶನ್ ಏನ್ ಬರುತ್ತೆ, ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅಂತ ಬಂದ ತಕ್ಷಣ ನಿಮಗೆ ನಾನು ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಇದನ್ನು ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಈ ಒಂದು ಮಾಹಿತಿಯನ್ನ ನಂಬಿ ಏನಂತ 4ನೇ ತಾರೀಕು ಆಗಿದೆ ಅಂತ ಹೇಳಿ ಏನಂತಂದ್ರೆ ನಂಬ್ಕೊಂಡಿದ್ದಾರೆ. ಗೊತ್ತಿಲ್ಲ, ಯಾಕಂದ್ರೆ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಇದು 100% ಕನ್ಫರ್ಮೇಶನ್ ಅಂತ ಗೊತ್ತಿಲ್ಲ. ಒಂದೇನ್ ಮಾಹಿತಿ ಅಂದ್ರೆ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಬರುವವರೆಗೂ ಯಾವುದು ಸತ್ಯ ಅಲ್ಲ ಅಂತ ಅಷ್ಟೇ ಹೇಳ್ಬೋದು. ಆದ್ದರಿಂದ ಸ್ನೇಹಿತರೆ ಬರ್ಲಿ ಫೈನಲ್ ಜಡ್ಜ್ಮೆಂಟ್. ಇವತ್ತಂತೂ ಕೋರ್ಟ್ ರಜೆ ಇದೆ. ನಾಳೆ ಆಲ್ಮೋಸ್ಟ್ ಅಪ್ಡೇಟ್ ಆಗ್ಬೋದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆದ ತಕ್ಷಣ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿವರೆಗೂ ಯಾವುದೇ ನ್ಯೂಸ್ ಅನ್ನ ಏನಂದ್ರೆ ನಂಬ್ಲಿಕ್ಕೆ ಹೋಗಬೇಡಿ. ನಿಮ್ಮ ಏನೊಂದು ಸ್ಟಡಿ ಇದೆಯಲ್ಲ ಆ ಸ್ಟಡಿಯನ್ನ ನಿಮ್ಮ ಗುರಿಯ ನಿಮ್ಮ ಶಕ್ತಿ ಆಗಿರ್ತೈತಿ. ನಿಮ್ಮ ಏನ್ ಸಿಲೆಬಸ್ ಅನ್ನ ನಿಮ್ಮ ಏನೊಂದು ಓದಿದೆಯಲ್ಲ ಅದನ್ನ ಓದ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ನಿಮಗೆ ಕ್ವಶನ್ ಪೇಪರ್ ಬೇಕಂದ್ರೆ ಗ್ರೂಪ್ ಡಿ ಕ್ವಶನ್ ಪೇಪರ್ಗಳು ನಮ್ಮಲ್ಲಿ 99 ರೂಪಾಯಿಗಳ ಏನಂದ್ರೆ ಪಾವತಿ ಮಾಡಿ 30 ಕ್ವಶನ್ ಪೇಪರ್ ನೀವು ತೆಗೆದುಕೊಳ್ಬಹುದು. NTPC ಕ್ವಶನ್ ಪೇಪರ್ಗಳಿದಾವು, ಅವನು ಸಹ ನೀವು ಅಮೌಂಟ್ ಅನ್ನ ಪೇ ಮಾಡಿ ಏನಂದ್ರೆ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ಸಹ ನೀವು ಅಮೌಂಟ್ ಅನ್ನ ಪೇ ಮಾಡಿ ತೆಗೆದುಕೊಳ್ಬಹುದು ಸ್ನೇಹಿತರೆ. ಇಷ್ಟ ಹೇಳಿ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ನಾನು ಬರ್ತಾ ಇದೀನಿ. ಅಲ್ಲಿವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.